ಪ್ರಿಯ ವೀಕ್ಷಕರೇ, ಸಾರಾ ಲೋಕದ ಭತ್ತದ ತಳಿಯ ವಿಶೇಷತೆ ಏನು ಎನ್ನುವಂಥ ಆಧಾರದಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೇವೆ. ಧನುಷ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ನಮಸ್ತೆ. ನಮ್ಮಲ್ಲಿ ಹಳೆ ಕಾಲದಿಂದ ಬಂದಂತಹ ಅನಾದಿ ಕಾಲದ ಭತ್ತದ ತಳಿ ಇದೆ ಅಂತ ಹೇಳಿದ್ರಿ. ಎಷ್ಟು ವಿಧದ ತಳಿ ನಿಮ್ಮ ಹತ್ರ ಇದೆ? ಈಗ ಒಟ್ಟು ನಮ್ಮಲ್ಲಿ ಸುಮಾರು 400 ತಳಿಗಳನ್ನು 400ಕ್ಕಿಂತ ಹೆಚ್ಚಿಗೆ ಆಗಿದೆ ಈ ಸರಿ. ಯಾಕಂದರೆ ಈ ನಟ್ಟಿ ಮಾಡಿದಾಗ ನಮಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗುತ್ತೆ, ಅಂದರೆ ಇನ್ನೂ ಹೆಚ್ಚಿನದಾಗಿ ಸೇರ್ಕೊಂಡಿರುತ್ತೆ. ಒಟ್ಟು ಹೆಚ್ಚು ಕಡಿಮೆ 400ಕ್ಕಿಂತ ಜಾಸ್ತಿ. ಒಂದು ಲೆಕ್ಕಾಚಾರ ಏನಿದೆ, ತಳಿಗಳ ವಿವರ ಇರುತ್ತೆ. ತಳಿಗಳ ಕಾಲಮಾನ ನಿಮ್ಮ ಹತ್ರ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಇದರಲ್ಲಿ ಎಲ್ಲದೂ ಪೂರ್ಣ ಮಾಹಿತಿ ಇದಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಂದಷ್ಟು ಇದೆ, ಡೇಟಾ ಇದೆ ನಮ್ಮ ಹತ್ರ. ಅಂದರೆ ಯಾವ ತಳಿ ಎಷ್ಟು ದಿನಕ್ಕೆ ಹೂವು ಎಷ್ಟೊತ್ತಿಗೆ ಬಿಡುತ್ತೆ, ಮತ್ತು ಅದರಲ್ಲಿ ಧಾನ್ಯ ಯಾವಾಗ ಆಗುತ್ತೆ, ಮತ್ತು ಕಟಾವು ಯಾವಾಗ ಮಾಡ್ತೀವಿ, ಇಷ್ಟು ಮಾಹಿತಿ ನಮ್ಮ ಹತ್ರ ಲಭ್ಯ ಇರುತ್ತೆ. ಆಧುನಿಕ ಕಾಲಮಾನದಲ್ಲಿ ರೈತರು ಈಗಿನ ರಾಸಾಯನಿಕ ಪದ್ಧತಿಯ ಅನುಗುಣವಾಗಿ ಕೃಷಿ ಮಾಡ್ತಾ ಇದ್ದಾರೆ. ನಿಮ್ಮ ಈ ಹಳೆ ಪದ್ಧತಿಯ ಕೃಷಿ ಮಾಡೋಕ್ಕೆ ಏನೆಲ್ಲ ಬದಲಾವಣೆ ಮಾಡಬೇಕಾಗತ್ತೆ? ಸಹಜವಾಗಿ ಅಂದರೆ ಈಗ ಒಂದಷ್ಟು ನಾವೇನು ಮಾಡ್ಕೊಂಡು ಬರ್ತೀವಿ, ಒಂದೊಂದು ಪಾರಂಪರಿಕ ಕೃಷಿ ಅಂತ ಇರುತ್ತೆ. ಪಾರಂಪರಿಕ ಕೃಷಿ ಮಾಡಿದವ್ರಿಗೆ ಸಾವಯವ ಕೃಷಿ ಮಾಡಲಿಕ್ಕೆ ಅಂಥ ಕಷ್ಟ ಆಗೋದಿಲ್ಲ. ಆದರೆ ನಾವಿವತ್ತೇನು ಕೆಮಿಕಲ್ ಹಾಕ್ಕೊಂಡು ಅಥವಾ ರಾಸಾಯನಿಕ ಬಳಕೆಯನ್ನು ಹೆಚ್ಚಿನದಾಗಿ ಬಳಕೆ ಮಾಡ್ಕೊತ ಬರ್ತಾ ಇದ್ದರೆ ಸ್ವಲ್ಪ ಇದಕ್ಕೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದನ್ನು ಪ್ರಯತ್ನವನ್ನು ಮಾಡ್ಬೋದು. ಅಂದರೆ ಒಂದು ಸ್ವಲ್ಪ ಒಂದು 2 ಎಕರೆ ಜಾಗ ಇದೆ ಅಂದರೆ ಅದರಲ್ಲಿ ಒಂದು ಅರ್ಧ ಎಕರೆ ಜಾಗವನ್ನು ಸಾವಯವದಲ್ಲಿ ಮಾಡಿಕೊಂಡು ಇನ್ನೂ 1.5 ಎಕರೆಯನ್ನು ಕೆಮಿಕಲ್ ಹಾಕ್ಕೊಂಡೇ ಬೆಳ್ಕೊತ ಬನ್ನಿ. ಆಮೇಲೆ ನಿಧಾನಕ್ಕೆ ಹಂತ ಹಂತವಾಗಿ ಸಾವಯವಕ್ಕೆ ಶಿಫ್ಟ್ ಆಗಿ. ಒಂದೇ ವರ್ಷದಲ್ಲಿ ಪರಿಪೂರ್ಣ ಬದಲಾವಣೆನ ಮಾಡ್ಕೊಳ್ತೀನಿ ಅಂದ್ರೆ ಅಸಾಧ್ಯ, ಕಷ್ಟ ಆಗತ್ತೆ. ಅಂದ್ರೆ ನಿಮ್ಗೆ ಆದಾಯ ಬರುತ್ತೆ ಇರ್ಬೋದು, ಅಥವಾ ನಿಮ್ ಊಟಕ್ಕೆ ಭತ್ತನೇ ಇಲ್ದಂಗೆ ಆಗ್ಬಿಡ್ಬೋದು. ಆಹಾರ ಪದ್ಧತಿಗೋಸ್ಕರ ಈ ತಳಿ ಉಳಿಸ್ಕೋಬೇಕಾದ ಅನಿವಾರ್ಯತೆ ಮನುಷ್ಯನಿಗೆ ಇದೆ. ಯಾಕೆಂದ್ರೆ ನಮ್ಮ ಮೂಲ ಪದ್ಧತಿಗಳೇನಿದಾವೆ, ಯಾವತ್ತು ನಮ್ಮಲ್ಲಿ ಒಂದು ಮಾತಿದೆ, ನಾವು ತಿನ್ನೋ ಆಹಾರ ಅದು ಸುತ್ತಮುತ್ತನೇ ಬೆಳೆದಿರ್ಬೇಕು. ಅವಾಗ ನಮ್ಮ ದೇಹಕ್ಕೆ ಹೆಚ್ಚಿಗೆ ಬೇಗ ಹೊಂದ್ಕೊಳ್ಳುತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಪ್ರದೇಶಕ್ಕೆ ತಕ್ಕಂಥ ತಳಿಗಳಿದೆ ನಮ್ಮಲ್ಲಿ. ನೆರೆ ಬಂದರೆ ಒಂಥರ ತಳಿ ಇದೆ, ಬಿಸಿಲಿಗೇನು ಬರ ಇರುವಂಥ ಕಡೆಗೆ ಒಂದು ತಳಿ ಇರುತ್ತೆ, ಅಥವಾ ಅದರಲ್ಲಿ ಔಷಧಿ ಗುಣಗಳಿರುವಂಥ ತಳಿಗಳಿದೆ. ಆ ಭೂ ಪ್ರದೇಶದ ಅನುಗುಣವಾಗಿರುವಂತಹ ಭತ್ತದ ತಳಿಯನ್ನು ಆಯ್ಕೆ ಮಾಡಿ ಬೆಳೆದ್ರೆ ಮಾತ್ರ ಲಾಭಾಂಶದ ಬೆಳೆ ಮಾಡಕ್ ಸಾಧ್ಯ. ಲಾಭಾಂಶದ ಜೊತೆಯಲ್ಲಿ ನಮ್ಮ ಆರೋಗ್ಯಕ್ಕೂ ಕೂಡ ಅದು ಪೂರಕವಾಗಿರುತ್ತೆ. ಈಗ ನೀವು ಕೊಡ್ತಾ ಇರೋ ಈ ಭತ್ತದ ತಳಿ ಆರೋಗ್ಯ ದೃಷ್ಟಿಕೋನದಿಂದ ಕೂಡಿದೆ. ಖಂಡಿತ. ನಾನೊಂದು ಎಕರೆ ಜಮೀನಿದೆ ಅಥವಾ 10 ಎಕರೆ ಜಮೀನಿದೆ, ನಮಗೆ ನಿಮ್ಮ ತಳಿಯ ಭತ್ತದ ಅವಶ್ಯಕತೆ ಇದೆ ಅಂದಾಗ ಎಷ್ಟು ಕೆಜಿಯ ಕಿಲೋಗ್ರಾಂ ಬ್ಯಾಗ್ನ ರೀತಿಯಲ್ಲಿ ನಮಗೆ ನೀವು ಕೊಡ್ತೀರಿ ಅನ್ನೋ ಪ್ರಶ್ನೆ. ಇಲ್ಲ, ನಾವು ಬರೀ ಬೀಜದ ಪ್ರಮಾಣದಲ್ಲಿ ಮಾತ್ರ ಕೊಡ್ತೀವಿ, ಒಂದಷ್ಟು ಮಾತ್ರ ಕೊಡ್ತೀವಿ. ಒಂದಷ್ಟು ಅಂದ್ರೆ ಇದಕ್ಕೆ ಎಷ್ಟು ತಿಳ್ಕೊಬಹುದು ನಾವು? ಇಲ್ಲ, ನಾವು ತುಂಬಾ ಕಡಿಮೆ ಪ್ರಮಾಣ. ಅಂದ್ರೆ ನೀವು ಬೀಜವನ್ನ ಮಾಡ್ಕೊಬೇಕು, ಡೆವಲಪ್ ಮಾಡ್ಕೋಬೇಕು. ಯಾಕೆಂದ್ರೆ ನಾವು ಹೆಚ್ಚಿಗೆ ಬೆಳೆಯಲಿಕ್ಕೆ ಹೋದ್ರೆ ನಮಗೆ ಜಾಸ್ತಿ ಸ್ಪೇಸ್ ಬೇಕಾಗುತ್ತೆ. ಅಂದ್ರೆ ಎಕರೆಗಟ್ಟಲೆ ಗದ್ದೆ ಬೇಕಾಗುತ್ತೆ, ಜಾಗ ಬೇಕಾಗುತ್ತೆ. ಹಾಗಾಗಿ ಏನು ಮಾಡ್ತೀವಿ ನಾವು, ಅಂದರೆ ನಾವು ಹಾಕೋದೇ ಒಂದು 200 ಗ್ರಾಮು 150 ಗ್ರಾಮ್ ಮಾತ್ರ ಬೀಜವನ್ನು ನಾವು ಗದ್ದೆಗೆ ನಾಟಿ ಮಾಡ್ಲಿಕ್ಕೆ ಬಳಸ್ತೀವಿ. ಒಬ್ರಿಗೆ ಬೇಕು ಅಂದ್ರೆ ಎಷ್ಟು ಕಿಲೋಗ್ರಾಂ ಮಾತ್ರದಲ್ಲಿ ನೀವು ಕೊಡಬಹುದು? ಅದು ತುಂಬಾ ಕಡಿಮೆ ಇರುತ್ತೆ. 100 ಗ್ರಾಮ್ ಅಂತ ಹೇಳಿ. 100 ಗ್ರಾಮು ಕಷ್ಟ, ಒಂದು 50 ಗ್ರಾಮ್ ಇಟ್ಕೊಬಹುದು. 50 ಗ್ರಾಮ್ ಈ ವರ್ಷ ಕೊಟ್ಟು ಅದು ಬೆಳೆದಿ ಮತ್ತೆ ರಕ್ಷಣೆ ಡೆವಲಪ್ ಮಾಡ್ಕೊಬೇಕಾಗತ್ತೆ. ಯಾರು ನಾವು ಬೀಜವನ್ನು ನಾವು ಕೊಟ್ಟಿರ್ತೀವಿ, ಅವ್ರು ಅದನ್ನ ಡೆವಲಪ್ ಮಾಡ್ಕೊಬೇಕಾಗುತ್ತೆ. ಆಸಕ್ತಿ ಕೃಷಿಕರಿಗೆ ಮಾತ್ರ ಅಂತ ಕಡ್ಡಾಯವಾಗಿ ಬರೀಬಹುದು. ಖಂಡಿತ. ಯಾಕೆಂದ್ರೆ ಇಲ್ಲಿ ಜಾಸ್ತಿ ಪ್ರಮಾಣ ಬೆಳಿಬೇಕು ಅನ್ನೋದು ನಮಗೂ ಆಸೆ ಇದೆ, ಆದ್ರೆ ನಮ್ಮ ಸಾಧ್ಯತೆಗಳನ್ನು ನೋಡ್ಕೊಬೇಕಾಗುತ್ತೆ. ಕೃಷಿಕರು ಸಹಕರಿಸಿದ್ರೆ ಖಂಡಿತ. ಯಾಕೆಂದ್ರೆ ಅವರಿಗೆ ನಮ್ಮ ಹತ್ರ ಲಭ್ಯ ಇರುತ್ತೆ ಅಂದ್ರೆ, ಅಥವಾ ಇನ್ಯಾರೋ ಬೆಳೀತಿದ್ದಾರೆ ಯಾವುದೋ ಒಂದು ಭತ್ತ, ಸಣ್ಣ ಅಂತ ಒಂದು ಭತ್ತ ಅಂತ ಇಟ್ಕೊಳ್ಳಿ, ಸಣ್ಣ ಭತ್ತ ಇನ್ಯಾರೋ ಬೆಳೀತಿದ್ದಾರೆ ಹೆಚ್ಚಿನದಾಗಿ, ಅವ್ರಿಗೆ ಎಷ್ಟು ಕೆಜಿ ಬೇಕೋ ಅಷ್ಟನ್ನ ಅವ್ರ ಹತ್ರ ಕೇಳಿ ಇವರಿಗೆ ಒದಗಿಸ್ಕೊಡ್ಬೋದು. ಅಥವಾ ನಮ್ಮ ಹತ್ರನೇ ಲಭ್ಯ ಇದೆ. ನಿಮ್ಮ ತಳಿಯನ್ನು ಅಭಿವೃದ್ಧಿ ಪಡಿಸಿ ಬೆಳೆಯುವಂತಹ ಆ ಕೃಷಿಯಲ್ಲಿ ಬಂದಂತಹ ಭತ್ತ ನೀವು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡಬಹುದು. ಅದ್ರ ನಮ್ಮ ಹತ್ರ ಲಭ್ಯ ಇದ್ರೆ, ಅಥವಾ ಬೇರೆಯವ್ರ ಹತ್ರ ಲಭ್ಯ ಇರೋದು ನಮಗೆ ಗೊತ್ತಿದ್ರೆ ಅವರಿಗೆ ಸಂಪರ್ಕ ಮಾಡಿ ನಾವು ಅವರಿಗೆ ಅದನ್ನು ಒದಗಿಸೋ ಪ್ರಯತ್ನ ಮಾಡ್ತೀವಿ. ಅಥವಾ ನಮ್ಮ ಹತ್ರ ಕೆಲವೊಂದಿಷ್ಟು ಭತ್ತಗಳಿದೆ, ಈಗ ಕಪ್ಪು ಭತ್ತ ಬರುತ್ತೆ, ಅದು ನಮ್ಮ ಹತ್ರನೇ ಲಭ್ಯ ಇದೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬೀಜವನ್ನು ನಾವೇ ಕೊಡ್ತೀವಿ. ಹಳೆ ಕಾಲಮಾನ ಪದ್ಧತಿಯೊಳಗೆ 6 ತಿಂಗಳು ಬೆಳೆ ಇತ್ತು, ಇದ್ರೊಳಗೆ ಈ ತರ ಏನಾದ್ರು 6 ತಿಂಗಳು ಬೆಳೆ ಇದೆ ಅಥವಾ 3 ತಿಂಗಳಿಗೆ ಬರುತ್ತಾ ಇದು? ಅದನ್ನ ನಾವಿನ್ನೂ ಅದೇ ಹೇಳಿದ್ನಲ್ಲ, ಪ್ರಯೋಗ ಮಾಡಿಲ್ಲ. ಕಾರಣ ಏನು ಅಂದ್ರೆ ನಮ್ಮ ಹತ್ರ ಆ ಪ್ರಯೋಗಗಳನ್ನು ಮಾಡಲಿಕ್ಕೆ ಬೇಕಾಗತ್ತ ವ್ಯವಸ್ಥೆಗಳು ಕಡಿಮೆ ಇರೋದ್ರಿಂದ, ಒಂದು ಆರ್ಥಿಕ ವ್ಯವಸ್ಥೆ ಅಥವಾ
ಎಲ್ಲ ಥರದಲ್ಲೂ. ಯಾಕೆಂದರೆ ಈ ರೀತಿಯಾಗಿ ನಾಟಿ ಮಾಡುವಾಗ ನಮಗೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆಮೇಲೆ ಅದರ ಡೇಟಾ ಮೇಂಟೈನ್ ಮಾಡಬೇಕು ಅಂದ್ರೆ ನಾವು ಅದಕ್ಕೆ ಒಬ್ಬರನ್ನ ಸ್ಟಾಫ್ ಇಟ್ಕೊಬೇಕು, ಮೇಂಟೈನ್ ಮಾಡಬೇಕಾಗತ್ತೆ. ಇಡೀ ಪದ್ಧತಿಯೇ ಈ ಆಧುನಿಕ ಕೃಷಿಗೆ ಒಲವು ಕೊಟ್ಟಾಗ ನೀವು ಹಳೆ ಪದ್ಧತಿಯಲ್ಲಿ ನಾವು ಬೆಳೀತಾ ಇದ್ದೀವಿ ಅಂತ ಹೇಳಿ ಹೋದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ಕಷ್ಟ ಆಗುತ್ತೆ, ಸಹಜವಾಗಿ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಾವು ಅದಕ್ಕೆ ಹೊಂದ್ಕೊಂಡಿರ್ತೀವಲ್ಲ, ಹೊಂದ್ಕೊಂಡಾಗ ಏನಂತ ನೀರಿರುತ್ತೆ, ಅದು ಅದ್ರ ಜೊತೆಯಲ್ಲೇ ಹೋದಾಗ ನಮಗೆ ಸಹಜ ಅಂದ್ರೆ ಏನು ಈಸಿ ಆಗುತ್ತೆ. ಬಟ್ ಅದ್ರ ವಿರುದ್ಧವಾಗಿ ಬಂದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಹತ್ರ ಇರುವಂತಹ ಭತ್ತದ ತಳಿಯಲ್ಲಿ ನೀವು ಇದು ಬೆಳೆದು ನೋಡಿದ್ದೀರಾ? ಇವೆಲ್ಲವನ್ನೂ ಬೆಳೆದಿದ್ದೀವಿ. ಯಾಕೆಂದರೆ ನಾವು ಭತ್ತದ ಪ್ರಿಸರ್ವ್ ಮಾಡಬೇಕು ಅಂದರೆ ಭತ್ತದ ಒಂದು ಲಕ್ಷಣ ಏನು ಅಂದರೆ ನೀವು ಪ್ರತಿ ವರ್ಷ ಅದನ್ನು ಮಣ್ಣಿಗೆ ಹಾಕಿನೇ ತೆಗಿಬೇಕು. ಇದು ಇಟ್ಕೊಂಡು 4 ವರ್ಷ ಇಟ್ಕೊಂಡ್ರೆ ನೀವು ಅದು ಜರ್ಮಿನೇಷನ್ ಆಗೋದಿಲ್ಲ, ಬೀಜ ಮುಂದಿನ ವರ್ಷ ಹಾಕಿದ್ರೆ ಅದು ಬಳಕೆ ಹೊಡೆಯೋದಿಲ್ಲ. ಹಾಗಾಗಿ ನೀವು ಪ್ರತಿ ವರ್ಷ ನೀವು ಇದನ್ನು ನೆಲಕ್ಕೆ ಹಾಕಿ ತೆಗೆದ್ರೆ ಮಾತ್ರ ಇದನ್ನು ನೀವು ಪ್ರಿಸರ್ವ್ ಮಾಡ್ಬೋದು. ಈ ತರದ ತಳಿ ಎಷ್ಟಿದೆ ಅಂತ ಹೇಳಿದ್ರಿ? ಸುಮಾರು 400ಕ್ಕಿಂತ ಜಾಸ್ತಿ. ಈ 400 ತಳಿನೂ ನೀವು ನಾಟಿ ಮಾಡ್ತಾ ಇದ್ದೀರಿ? ಖಂಡಿತ ಮಾಡ್ತೀವಿ. ಎಷ್ಟು ಭೂ ಪ್ರದೇಶ ಕಡಿಮೆ ಮಾಡ್ತಾ ಇದ್ದೀರಿ? 1 ಎಕರೆ ವ್ಯಾಪ್ತಿ ಒಳಗಡೆಗೆ ನೀವು ಇಷ್ಟನ್ನು ನಾಟಿ ಮಾಡ್ತೀವಿ. ಉಳಿಸ್ಕೋಬೇಕು ಅನ್ನುವಂತ ಒಂದು ಅನಿವಾರ್ಯತೆಗೆ ನೀವು ನಾಟಿ ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ ಅಂತ ನನ್ನ ಅನಿಸಿಕೆ. ಅಲ್ಲ, ಇವೆಲ್ಲವನ್ನು ನಾವು ಮೊದಲು ಉಳಿಸ್ಕೊಂಡ್ರೆ ಆಮೇಲೆ ಇದನ್ನ ಡೆವಲಪ್ ಮಾಡಿ ಬೆಳೆಯಕ್ಕೆ ಈಸಿ ಆಗ್ಬೋದು. ಫಸ್ಟ್ ನಾವು ಇದನ್ನ ಸಂಗ್ರಹ ಮಾಡಿ ಎಲ್ಲಿಂದ ಬೇರೆ ಕಡೆ ಈ ತರ ಬೆಳೆಯುವಂತ ಆಸಕ್ತರು ಯಾರ್ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಇದನ್ನ ಆಯ್ಕೆ ಮಾಡ್ಕೊಬಂದು, ಮತ್ತೆ ಕೆಲವರು ರೈತರೇ ಬೆಳೀತಿದ್ದಾರೆ, ಕೆಲವರು ಈಗ ಕೃಷಿ ಯೂನಿವರ್ಸಿಟಿ ಇದೆ ಅವ್ರ ಹತ್ರದಿಂದ ಒಂದಿಷ್ಟು ತಗೊಬಂದಿದ್ವಿ, ಮಂಡ್ಯದಿಂದ ತಂದಿದ್ದೀವಿ, ಉಡುಪಿಯಿಂದ ತಂದಿದ್ದೀವಿ, ಉಜಿರೆಯಿಂದ ತಗೊಬಂದಿದ್ವಿ, ಕಾರ್ಕಳದಿಂದ ತಗೊಬಂದಿದ್ವಿ. ಈ ರೀತಿ ಆತರ ಜನಸಾಮಾನ್ಯರು ಮತ್ತು ಕೃಷಿಕರಿಂದ ನಿಮಗೆ ಏನು ಆಶಾಭಾವನೆ ಇಟ್ಟಿದ್ದೀರಿ ನೀವು? ಈಗ ಭತ್ತ ಬೆಳೆಯೋರ ಸಂಖ್ಯೆನೇ ಕಡಿಮೆ ಆಗ್ತಿದೆ, ಆದರೆ ನಮಗೆ ನಾವು ತಿನ್ನೋದು ಭತ್ತವನ್ನೇ ಅಥವಾ ಅಕ್ಕಿಯನ್ನು ಅನ್ನನೇ ನಾವು ಹೆಚ್ಚಿಗೆ ಬಳಕೆ ಮಾಡುವಂಥದ್ದು. ಅದು ತಿನ್ನಲಿಕ್ಕೆ ನಮಗಿಲ್ಲ ಅಂದರೆ ನಾವೇನು ಮಾಡೋದು? ನಾವು ಅದರ ಕೃಷಿಕರು ಅನ್ನ ಕೊಡ್ತೀವಿ ಅಂತ ಹೇಳ್ತಿದ್ದೀವಿ, ಆದರೆ ನಾವು ಇವತ್ತೆಲ್ಲ ಕಮರ್ಷಿಯಲ್ ಕ್ರಾಪ್ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದೀವಿ. ಕಡೆ ಪಕ್ಷ ನಾವು ಹೇಳೋದು ನಿಮ್ಮ ಮನೆಗೆ ಅಥವಾ ನಿಮ್ಮ ಬಳಕೆಗೆ ಎಷ್ಟು ಬೇಕು ಅಷ್ಟು ಭತ್ತವನ್ನಾದರೂ ನೀವು ಬೆಳ್ಕೊಳ್ಳಿ. ಆ ಮಟ್ಟಿಗಾದರೂ ನಾವು ಜಾಗೃತರಾಗಲಿಲ್ಲ ಅಂದರೆ ನಮ್ಮ ಬದುಕು ಇನ್ನೂ ಆದಾಯ ಲಾಭ ಅನ್ನುವಂತಹ ಈ ಕಾಲಘಟ್ಟದಲ್ಲಿ ನೀವು ಮಾಡ್ತಾ ಇರೋ ಒಂದು ಈ ಸಾಹಸ ಎಲ್ಲೋ ಕಷ್ಟ ಆಗ್ತಾ ಇದೆ ಅಂತ ಅನ್ಸಿದ್ಯಾ? ಖಂಡಿತ ಕಷ್ಟ ಅಂತ ಅನ್ಸುತ್ತೆ, ಆದರೆ ಆ ಪ್ರಯತ್ನವನ್ನ ಮಾಡ್ತಾ ಹೋದ್ರೆ ಒಂದಷ್ಟು ಬದಲಾವಣೆಗಳಿಗೆ ಸಾಧ್ಯತೆ ಆಗುತ್ತೆ. ಎಷ್ಟು ವರ್ಷದ ಸತತ ಪ್ರಯತ್ನ ನಡೆಸ್ತಾ ಇದ್ದೀರಿ? ಇದೊಂದು 5ನೇ ವರ್ಷ. ಈ ವರ್ಷ ಈ ಒಂದು ಸತತ 5 ವರ್ಷಗಳ ಅವಿರತ ಪರಿಶ್ರಮದಿಂದ ನೀವು ಪಟ್ಟಂತಹ ಲಾಭ ಸಾಧನೆ ಏನು? ಒಂದು 12 ಜನ ರೈತರು ಕಳೆದ ವರ್ಷ ನಮ್ಮ ಹತ್ರ ಬೀಜ ತಗೊಂಡೋಗಿ ಬೆಳೀತಾ ಇದ್ದಾರೆ. ಅವರಿಗೆ ಒಂದು ಒಳ್ಳೆ ರೇಟನ್ನು ಈ ಸರಿ ಕೊಡಿಸ್ಬೇಕು ಅನ್ನೋದು ನಮ್ಮ ನಿರೀಕ್ಷೆ ಇದೆ. ಅದೇ ಥರ ನಾವು ಆರಂಭಿಸಿದ್ದು ಬರೋ ಒಂದು 100 ತಳಿಗಳಿಂದ 1ನೇ ವರ್ಷ ಆರಂಭಿಸಿದ್ವಿ. ಈ ವರ್ಷ 400ಕ್ಕಿಂತ ಜಾಸ್ತಿ ದಾಟ್ತಾ ಇದೆ. ಅದ್ರ ಜೊತೆಯಲ್ಲಿ ಭತ್ತದ ವೈವಿಧ್ಯತೆಗಳನ್ನು ಗುರುತಿಸ್ತಾ ಇದ್ದೀವಿ, ಅದರ ಆರೋಗ್ಯದ ಲಾಭಗಳು ಮತ್ತು ಅದರಲ್ಲಿ ರೈತರಿಗೆ ಲಾಭದಾಯಕವಾಗಿ ಹೇಗೆ ಭತ್ತವನ್ನು ಬೆಳಿಬಹುದು ಆ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ದೀವಿ. ಇದೊಂಥರ ನಿಮ್ಮ ಪದ್ಧತಿ ಯಾವ ಥರ ಇದೆ ಅಂತ ಹೇಳಿದ್ರೆ ನನಗೆ ಅನಿಸ್ತಾ ಇದೆ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅನ್ನುವಂಥ ಕಾಲಘಟ್ಟದಲ್ಲಿ ನಾವು ನಮ್ಮ ಮಕ್ಕಳಿಗೆ ಯಾವ ಥರ ಬೆಳೆಸ್ಕೊಂಡು ಅವ್ರ ರಕ್ಷಣೆ ಮಾಡ್ತೀವಿ, ನಮ್ಮ ಆಹಾರನೂ ನಮ್ಮ ಮಕ್ಕಳ ಥರ ಬೆಳೆಸ್ಕೊಂಡು ರಕ್ಷಣೆ ಮಾಡಬೇಕು ಅನ್ನೋದೇ ಉದ್ದೇಶ ಅಂತ ಅನಿಸ್ತಾ ಇದೆ. ಖಂಡಿತ. ಯಾಕೆಂದರೆ ನಮ್ಮ ಮೂಲಭೂತ ಅವಶ್ಯಕತೆಗಳಲ್ಲಿ ಮುಖ್ಯವಾದದ್ದು ಹಸಿವು. ನಾವು ಹಸಿವನ್ನು ನೀಗಿಸಿಕೊಂಡ್ರೆ ನಂತರ ಉಳಿದಿದ್ದೆಲ್ಲ ಯೋಚನೆಗಳು ಬರುವಂಥದ್ದು. ಯಾರೋ ಬೆಳೆದಿದ್ದ ಬೆಳೆ ನಾವು ಕಣ್ಣು ಮುಚ್ಕೊಂಡು ತಿನ್ನೋಕ್ಕಿಂತ ನಾವೇ ಸಂರಕ್ಷಣೆ ಮಾಡ್ಕೊಂಡು ತಿನ್ಬೇಕು ಅನ್ನೋದು ಉದ್ದೇಶ. ಕಡೆ ಪಕ್ಷ ನಾನು ಹೇಳ್ತಾ ಇರೋದು ಭತ್ತ ಒಂದು ಥರ ಆದರೆ ಕಡೆ ಪಕ್ಷ ನಮ್ಮ ಮನೆಗೆ ಏನು ವಸ್ತುಗಳು ಬೇಕು ಆ ವಸ್ತುಗಳನ್ನು ನಮ್ಮಲ್ಲೇ ಎಷ್ಟು ಸಾಧ್ಯತೆ ಇದೆ ಅಷ್ಟು ಸಾಧ್ಯತೆಯಿಂದ ಬೆಳೆಸ್ಕೊಳ್ಳೋದು ಎಲ್ಲದಕ್ಕಿಂತ ಉತ್ತಮ. ಯಾಕೆಂದರೆ ಒಂದು ನಮ್ಮ ಕಣ್ಮುಂದೆ ಬೆಳೆಯುತ್ತೆ, ಆಮೇಲೆ ಆರೋಗ್ಯಯುತವಾಗಿರುತ್ತೆ, ಯಾವುದೇ ಕೆಮಿಕಲ್ ಹಾಕ್ಕೊಂಡು ಅಥವಾ ಟ್ರಾನ್ಸ್ಪೋರ್ಟ್ ಆಗಿ ಇನ್ನೆಲ್ಲೋ ಪ್ರಿಸರ್ವ್ ಆಗಿ ಬರುವಂಥದ್ದಲ್ಲ, ನಮ್ಮ ಕಣ್ಮುಂದೆ ಬೆಳೆದಿರೋವಂಥದ್ದು. ಅಟ್ಲೀಸ್ಟು ನಮ್ಮ ಸಾಧ್ಯತೆ ಒಳಗೆ ಎಲ್ಲವನ್ನೂ ಬೆಳಿತೀವಿ ಅಂತಲ್ಲ, ಒಂದಷ್ಟು ಸಾಧ್ಯತೆಗಳನ್ನು ನಮ್ಮ ಸುತ್ತಮುತ್ತ ಬೆಳ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಆ ಅವಕಾಶಗಳನ್ನು ನಾವು ಬಳಸ್ಕೊಬೇಕು. ಯಾಕೆಂದರೆ ನಾವು ಪೇಟೆಯಲ್ಲಿದ್ದೀವಿ, ಜಾಗ ಇಲ್ಲ, ಇವೆಲ್ಲ ರೀಸನ್ಸ್ ಅಷ್ಟೇ. ಸಾಧ್ಯತೆಗಳು ಇವತ್ತಿಗೂ ಇದೆ, ನಮ್ಮ ಕಣ್ಮುಂದೆನೇ ಇದೆ. ಟೆರೆಸ್ ಗಾರ್ಡನ್ಸ್ ಇದೆ, ಅಥವಾ ನಮ್ಮ ಮನೆ ಮುಂದಿರೋ ಪಾಟಲ್ಲಿ ಹಾಕೊಂಡು ಬೆಳೆಯೋರು ಇದ್ದಾರೆ. ಈ ಟೆರೆಸ್ ಗಾರ್ಡನ್ ಒಳಗೂ ಇದು ಬೆಳೆದು ತೋರಿಸ್ಬೋದಾ? ಭತ್ತವನ್ನು ಬೆಳೆದಂಥವ್ರು ಇದ್ದಾರೆ, ಅಥವಾ ಭತ್ತ ನಮ್ಮ ಆಹಾರಕ್ಕೆ ಸಾಕಷ್ಟು ಸಿಗಲಿಲ್ಲ ಅಂದರೆ ಬೇರೆ ವಸ್ತುಗಳನ್ನು ಬೆಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಭತ್ತ ಆಗಲಿಲ್ಲಪ್ಪ, ಬೇರೆ ತರಕಾರಿ ಬೆಳ್ಕೊಬೋದು, ಸೊಪ್ಪು ಬೆಳ್ಕೊಬೋದು,
ನಿಮ್ಮ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯ ಏನ್ ತಿಂತಾ ಇದ್ದಾನೆ ಅದು ಸಾವಯವ ಪದ್ಧತಿಯಲ್ಲಿ ತಿನ್ಲಿ ಮತ್ತು ಅವನ್ ಬೆಳ್ಕೊಂಡು ತಿನ್ಲಿ ಅನ್ನೋ ಉದ್ದೇಶ. ಖಂಡಿತ. ಯಾಕೆಂದ್ರೆ ಅದು ನಮ್ಮ ಮೂಲಭೂತ ಅವಶ್ಯಕತೆ. ಫಸ್ಟ್ ನಾನು ಬದುಕಬೇಕು ಅಂದ್ರೆ ಏನು ಅವಶ್ಯಕತೆ ಇದೆ, ನಾ ತಿನ್ನೋ ಆಹಾರ ಎಲ್ಲಿಂದ ಬರುತ್ತೆ, ಅದರ ಬಗ್ಗೆ ಅವನಿಗೆ ಅರಿವು ಮೂಡ್ತಾ ಹೋದ್ರೆ ಉಳಿದಿದ್ದೆಲ್ಲ ತನ್ನಷ್ಟು ತಾನೇ ಬದಲಾಗ್ತಾ ಬರುತ್ತೆ. ಯಾಕೆಂದ್ರೆ ನಾವು ಪ್ರಕೃತಿನ ಚೆನ್ನಾಗಿ ಇಟ್ಕೊಬೇಕು ಅಂತ ಯಾವಾಗ ಯೋಚನೆ ಮಾಡ್ತೀವಿ. ಇವತ್ತು ನಮ್ಮ ಸಮಸ್ಯೆಗಳೇನು ಅಂದರೆ ನಾವು ಪ್ರಕೃತಿಯಿಂದ ಎಷ್ಟು ದೂರ ಆಗ್ತಾ ಇದ್ದೀವಿ ಅಷ್ಟು ಸಮಸ್ಯೆಗಳನ್ನು ನಾವು ನಮ್ಮ ಮೈ ಮೇಲೆ ಎಳ್ಕೊತಾ ಇದ್ದೀವಿ. ನಮ್ಮ ಮಾನಸಿಕ ಸಮಸ್ಯೆಗಳಾಗಿರ್ಬೋದು, ನಮ್ಮ ದೈಹಿಕ ಸಮಸ್ಯೆಗಳು, ನಮ್ಮ ಕೌಟುಂಬಿಕ ಸಮಸ್ಯೆಗಳು, ಸಮಾಜದ ಸಮಸ್ಯೆಗಳು, ಇವೆಲ್ಲವಕ್ಕೂ ಮೂಲ ಕಾರಣ ನಾವು ಪ್ರಕೃತಿಯಿಂದ ದೂರ ಆಗ್ತಿರೋದು. ಬಟ್ ಮನುಷ್ಯ ಅನಾರೋಗ್ಯದಿಂದ ಬಳಲ್ತಾ ಇರೋದು, ಮಾನಸಿಕವಾಗಿ ಬಳಲ್ತಾ ಇರೋ ಕಾರಣ ನಮ್ಮ ಆಹಾರ ಪದ್ಧತಿ ಜೊತೆಯಲ್ಲಿ ನಾವು ಪ್ರಕೃತಿಯಿಂದ ದೂರ ಆಗ್ತಾ ಇರೋದು. ನಾವೆಷ್ಟು ಪ್ರಕೃತಿಯಿಂದ ದೂರ ಆಗ್ತಾ ಇದ್ದೀವಿ ಅಷ್ಟು ಸಮಸ್ಯೆಗಳನ್ನು ನಮ್ಮ ಮೇಲೆ ನಾವು ಎಳ್ಕೊತಾ ಇದ್ದೀವಿ. ಅದರ ಅರಿವು ನಮ್ಗೆ ಆಗ್ತಿಲ್ಲ ಅಷ್ಟೇ. ಆ ಸೆನ್ಸಿಬಲ್ ಅಂದರೆ ಆ ಸೂಕ್ಷ್ಮವಾಗಿ ನೋಡೋ ದೃಷ್ಟಿಕೋನ ಇದೆಯಲ್ಲ, ಅದನ್ನು ನಾವು ಇವತ್ತು ಕಳ್ಕೊತಾ ಇದ್ದೀವಿ. ನಿಮ್ಮ ಈ ಭತ್ತದ ತಳಿಯೊಳಗೆ ಒಂದು ಉತ್ಸಾಹ ಮತ್ತೆ ನನಗೆ ಆತಂಕ ಎರಡು ಕಾಣ್ತಾ ಇದೆ. ಉತ್ಸಾಹ ಏನು, ನೀವು ಮಾಡ್ತಾ ಇರೋ ಒಂದು ಕೆಲಸ ಮನುಷ್ಯನ ಆರೋಗ್ಯ ದೃಷ್ಟಿಕೋನದಲ್ಲಿ ತುಂಬ ಚೆನ್ನಾಗಿದೆ, ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಅನಿಸ್ತಾ ಇದ್ರು. ಆತಂಕ ಏನಪ್ಪ ಅಂತ ಹೇಳಿದ್ರೆ ನಾವು ಆಧುನಿಕ ಕೃಷಿ ಕಡೆ ಒತ್ತು ಕೊಟ್ಟಿದ್ದೀವಿ, ಅದ್ರ ಕೃಷಿ ಪದ್ಧತಿ ಅರ್ಥ ಮಾಡ್ಕೊಂಡಿದ್ದೀವಿ, ಇದ್ರ ಕೃಷಿ ಪದ್ಧತಿ ಏನಾದ್ರು ಬೇರೆ ಥರ ಇದೆಯೋ ಅನ್ನೋ ಅಂತ ಆತಂಕ ಕಾಡ್ತಾ ಇದೆ. ಹಾಗೇನಿಲ್ಲ. ಯಾಕೆಂದರೆ ನಮ್ಮ ಪೂರ್ವಿಕರು ಇದೇ ಪದ್ಧತಿಗಳನ್ನ ಬೆಳ್ಕೊಂಡು ಸಾವಿರಾರು ವರ್ಷಗಳಿಂದ ಬದುಕಿದ್ದಾರೆ. ಹಾಗೆ ಹಾಕಬೇಕು, ಹಾಗೆ ನಾಟಿ ಮಾಡಬೇಕು, ಸಾವಯವ ಪದ್ಧತಿ ಒಳಗೆ ರಸಗೊಬ್ಬರ ಹಾಕಬೇಕು, ಆಮೇಲೆ ಕಟಾವು ಮಾಡಿ ಈ ಪದ್ಧತಿ ನಡೀತಾ ಇದೆ. ಇದಕ್ಕೇನಾದ್ರು ಬೇರೆ ಪದ್ಧತಿ ಇದೆಯಾ? ಇದಕ್ಕೇನಿಲ್ಲ. ನಾವಿಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಔಷಧಿಗಳನ್ನು ಬಳಸ್ತಿಲ್ಲ ಬಿಟ್ರೆ ಮತ್ತು ಉಳಿದಿರೋ ಯಾವ ಸಿಸ್ಟಮ್ಗಳನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿಲ್ಲ. ರಾಸಾಯನಿಕ ಬಳಸಿದ್ರೆ ಏನಾದ್ರು ಅನಾಹುತ ಆಗ್ಬೋದಾ? ಅನಾಹುತ ಅಂತ ಅಲ್ಲ, ನಾವು ಮಾದರಿಯಾಗಿ ಅದನ್ನು ಕೊಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಏನು ನಮ್ಮ ಒಳಗಡೆ ಒಂದು ಇರುತ್ತಲ್ಲ, ನಾವು ಭತ್ತದ ತಳಿ ಉಳಿಸ್ಕೊಂಡಿದ್ದೆ ಸಾವಯವಕ್ಕಾಗಿ, ಆರೋಗ್ಯ ಭತ್ತದ ತಳಿ ನಾವು ಚೆನ್ನಾಗಿ ಬೆಳೆಸ್ತಿರೋದು ಉದ್ದೇಶ ಏನು, ಇಷ್ಟೆಲ್ಲ ಪ್ರಿಸರ್ವ್ ಮಾಡಿರೋ ಉದ್ದೇಶ ಏನು, ನಮ್ಮ ಮೂಲ ತಳಿಗಳನ್ನು ಉಳಿಸ್ಕೊಬೇಕು. ನಾವು ಆರೋಗ್ಯವೂ ಇರಬೇಕು, ನಮ್ಮ ತಿನ್ನುವಂತ ಆಹಾರನೂ ಸಹ ಆರೋಗ್ಯವಾಗಿರ್ಬೇಕು. ಅಥವಾ ನಾವು ಯಾರಿಗೂ ಕೊಡ್ತೀವಿ ಅಂದಾಗ ಅದು ಚೆನ್ನಾಗಿರ್ಬೇಕು, ಒಳ್ಳೆ ಆಹಾರವನ್ನು ಕೊಡಬೇಕು. ನಾವು ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತಾ ಇದೀವಿ ಅಂದ್ರೆ ನಮ್ಗೇನೋ ಒಂದಷ್ಟು ಗೊತ್ತಾಗಿದೆ ವಿಷಯ, ಅದನ್ನ ಹಂಚೋ ಪ್ರಯತ್ನ ಮಾಡ್ತಾ ಇದೀವಿ. ಈಗ ನಿಮ್ಮ ರೈತರು ಏನ್ ಬೆಳೀತಾ ಇದ್ದಾರೆ ಅವರ ಆದಾಯದಲ್ಲಿ ಆ ಪದ್ಧತಿ ಈ ಪದ್ಧತಿಯೊಳಗೆ ಇಳುವರಿಯ ವ್ಯತ್ಯಾಸ ಏನಾದ್ರು ಆಗಿದೆಯಾ? ನಾನು ಹೇಳಿದ್ನಲ್ಲ, ಇಳುವರಿ ವ್ಯತ್ಯಾಸಗಳು ಬರುತ್ತೆ, ಸಹಜವಾಗಿ ಬರುತ್ತೆ. ಯಾಕೆಂದ್ರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ಒಂದಷ್ಟು ವ್ಯತ್ಯಾಸಗಳು ಕಾಣಬಹುದು. ಈಗ ಅದು 1 ಕ್ವಿಂಟಾಲ್ ಬಂದ್ರೆ ಇದು ಎಷ್ಟು ಬರಬಹುದು? ಅಲ್ಲ, ಅದು ಹೇಳಲಿಕ್ಕೆ ಬರಲ್ಲ. ಯಾಕೆ ಅಂದ್ರೆ ಅಲ್ಲಿನ ಪರಿಸರಕ್ಕೆ, ಅಲ್ಲಿನ ತುಂಬಾ ವ್ಯತ್ಯಾಸಗಳಾಗುತ್ತೆ. ಅದು ನಾವು ಇಲ್ಲಿ ಕುತ್ಕೊಂಡು ಹಿಂಗೆ ಹೇಳ್ತೀನಿ ಅಂತ ಆಗಲ್ಲ. ಹಾಗಾಗಿ ವ್ಯತ್ಯಾಸಗಳು ಬರ್ಬೋದು. ನಾವು ಬರೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ವಾದ ಮಾಡ್ತಾ ಇಲ್ಲ. ಆದರೆ ಬಂದಂಥದ್ದು ನಾನು ಹೇಳಿದ್ನಲ್ಲ, ಫಸ್ಟ್ಗೆ ಒಂದು ಉದಾಹರಣೆ ಕೊಟ್ಟೆ. ನಮ್ಮಲ್ಲಿ ಒಂದು 4 ಎಕರೆನೋ 2 ಎಕರೆ ಜಾಗ ಇದೆ ಅಂದರೆ ಅದರ ಒಂದು ಕಾಲು ಭಾಗವನ್ನು ಸಾವಯವ ಮಾಡ್ಕೊಳ್ಳೋಣ. ಅದರ ಮುಂದಿನ ವರ್ಷ ಇನ್ನು ಅರ್ಧ ಎಕರೆಗೆ ಬರೋಣ, ಅದ್ರ ಮುಂದಿನ ವರ್ಷ 1 ಎಕರೆಗೆ ಬರೋಣ, ಆಮೇಲೆ ನಿಧಾನಕ್ಕೆ ಎಲ್ಲವನ್ನು ಸಾವಯವ ಮಾಡ್ಕೊಳ್ಳೋಣ. ಹಾಗೆ ಮಾಡಿದಾಗ ನಾವು ನಿಧಾನಕ್ಕೆ ಸಾವಯವಕ್ಕೆ ಅಥವಾ ಸಹಜ ಕೃಷಿಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವೆಲ್ಲ ಗೊಬ್ಬರ ಬಳಸಬಹುದು ನಿಮ್ಮ ಅನಿಸಿಕೆ ಪ್ರಕಾರ? ನ್ಯಾಚುರಲ್ ಅಂದರೆ ಅವ್ರ ಮನೆಯಲ್ಲಿ ಏನು ಬಳಕೆ ಮಾಡ್ತೀವಿ, ಗೊಬ್ಬರದ ಗುಂಡಿ ಗೊಬ್ಬರ ಆಗಿರ್ಬೋದು, ಅಥವಾ ಎಲೆ ಗೊಬ್ಬರ ಆಗಿರ್ಬೋದು, ದರಗ್ ಗೊಬ್ಬರ ಆಗಿರ್ಬೋದು. ಇದನ್ನ ನಾವು ಹೇಳೋದಕ್ಕಿಂತ ಅಲ್ಲಿ ವ್ಯವಸ್ಥೆ ಏನಿರುತ್ತೆ ಅದನ್ನು ಬಳಸ್ಕೊಂಡು ನಾವು ಹೇಗೆ ಕೃಷಿ ಮಾಡ್ಬೋದು ಅವರಿಗೆ ಗೊತ್ತಿರುತ್ತೆ. ನಾವು ಎಲ್ಲವನ್ನೂ ನಾವು ಹೇಳ್ತೀವಿ ಅಂದಾಗ ಅಲ್ಲಿನ ವ್ಯವಸ್ಥೆಗಳು ಬೇರೆ ಬೇರೆ ಥರ ಇರುತ್ತೆ. ನೀವು ಹೇಳೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಭತ್ತ ನಾವು ಕೊಡ್ತೀವಿ, ಒಂದೇ ಕಂಡೀಷನ್ ಸಾವಯವವಾಗಿ ಬೆಳೀರಿ, ಕೆಮಿಕಲ್ ಹಾಕೊಂಡು ಬೆಳಿಬೇಡಿ ಅಷ್ಟೇ. ನೀವು ಹೇಗೆ ಬೆಳಿತೀರೋ ಅದು ನಿಮ್ಗೆ ಬಿಟ್ಟಿರೋದು. ಆದರೆ ಆರೋಗ್ಯಯುತವಾಗಿರಲಿ, ಒಳ್ಳೆ ರೀತಿಯಲ್ಲಿ ಅದನ್ನು ಬಳಕೆ ಮಾಡ್ಕೊಳ್ಳಿ, ಅಷ್ಟು ಮಾತ್ರ ನಾವು ಹೇಳ್ಬೋದು. ಆರೋಗ್ಯ ಸಮಾಜಕ್ಕಾಗಿ ಒಂದು ಹೆಜ್ಜೆ ಸಾರಾ ಸಂಸ್ಥೆಯಿಂದ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಸಾರಾ ಸಂಸ್ಥೆಯವರು ರಕ್ಷಿಸಲ್ಪಟ್ಟಿರುವಂತಹ 400 ಭತ್ತದ ತಳಿ ಜೊತೆಗಿದ್ದೇವೆ. ತಾವಿಲ್ಲಿ ನೋಡ್ತಾ ಇದ್ದೀರಿ, ವಿವಿಧ ಭತ್ತದ ತಳಿ ಗ್ಲಾಸ್ ಇದ್ರೊಳಗೂ ಇಟ್ಟಿದ್ದಾರೆ, ಮಡಿಕೆ ಇದ್ರೊಳಗೂ ಇಟ್ಟಿದ್ದಾರೆ. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹತ್ರ ನಿಮಗೆ ಕೊಡುವಂತಹ ಭತ್ತದ ತಳಿ ಬಹಳಷ್ಟು ಇಲ್ಲ, ಒಂದು 100 ಗ್ರಾಮ್ 50 ಗ್ರಾಮ್ ಕೊಡ್ತೀವಿ. ಪ್ರತಿ ವರ್ಷ ಅದನ್ನು ನೀವು ಉತ್ತೇಜನ ಕೊಡ್ತಾ ನಿಮ್ಮ ಆಹಾರಕ್ಕಾಗಿ ದ್ವಿಗುಣ ಮಾಡ್ತಾ ನೀವು ಅದು ಉಳಿಸ್ಕೊಂಡು ಆಹಾರ ಸಂರಕ್ಷಣೆ ಮಾಡ್ಕೊಳ್ಳಿ, ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಆಹಾರ ಬಳಸಿ ಅನ್ನುವಂಥ ಒಂದು ಸಂದೇಶ ಸಾರಾ ಸಂಸ್ಥೆಯಿಂದ ಕೊಡ್ತಾ ಇದೆ. ಇಡೀ ಒಂದು ವಾಸ್ತವಾಂಶದ ಉದ್ದೇಶ ಈ ಭತ್ತದ ತಳಿ ಕುರಿತು ಇದೇ ಆಗಿದೆ ಅಂತ ನನ್ನ ಅನಿಸಿಕೆ. ತಾವೇನು ಹೇಳ್ತೀರಿ? ಖಂಡಿತ. ಯಾಕೆಂದರೆ ನಾನು ಮೊದಲೇ ಹೇಳ್ದಂಗೆ ನಮ್ಮ ಆರೋಗ್ಯ ಅಥವಾ ನಾವು
ಅಥವಾ ನಮ್ಮ ಸುತ್ತಮುತ್ತಲ ಸಮಾಜ, ನಮ್ಮ ಕುಟುಂಬ ಎಲ್ಲ ಚೆನ್ನಾಗಿರಬೇಕು ಅಂದರೆ ನಮ್ಗೆ ಒಳ್ಳೆ ಆಹಾರ ಸಿಗಬೇಕು, ಒಳ್ಳೆ ಗಾಳಿ ಸಿಗಬೇಕು, ಒಳ್ಳೆ ನೀರು ಸಿಕ್ಕರೆ ಅವುಗಳನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ನಾವು ಒಳ್ಳೆ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಅಪೌಷ್ಟಿಕತೆಯಿಂದನೋ ಅಥವಾ ಇನ್ಯಾವುದೋ ಕಾಯಿಲೆಗಳಿಂದನೋ ಕೂಡಿರುವಂಥ ಆಸ್ಪತ್ರೆಗಳನ್ನು ಜಾಸ್ತಿ ಮಾಡಿಕೊಂಡು ನಾವು ಬದುಕಬೇಕಾಗುತ್ತೆ. ಹಾಗಾಗಿ ಒಂದು ಒಳ್ಳೆ ಸಮಾಜವನ್ನು ಕಟ್ಟುವಾಗ ನಾವು ಒಂದು ಒಳ್ಳೆ ಆಹಾರವನ್ನು ತಿನ್ನಬೇಕು. ಆ ಆಹಾರ ತಿನ್ನಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಆ ವ್ಯವಸ್ಥೆಗಳನ್ನು ನಾವು ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಫುಲ್ ಕಟ್ಟಿದ್ದೀವಿ ಅಂತಲ್ಲ, ಒಂದು ಪ್ರಯತ್ನ, ಒಂದು ಹೆಜ್ಜೆ ಇಡ್ತಾ ಇದ್ದೀವಿ. ಒಂದು ಹೆಜ್ಜೆ ಇಟ್ಟಿದ್ದೀರಿ. ಆ ಹೆಜ್ಜೆಗೆ ನಿಮ್ಮ ಒಂದು ಹೆಜ್ಜೆ ಜೊತೆಗೂಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ವೀಕ್ಷಕರೇ, ತಮ್ಮಲ್ಲಿರುವಂತಹ ಕೃಷಿ ಜಮೀನನ್ನು ತಾವು ಬೆಳೆಸ್ಕೊಳ್ಳಿ, ಯಾವ ಭತ್ತನಾದ್ರೂ ಬೆಳೀರಿ. ಆದರೆ ತಮ್ಮ ಆರೋಗ್ಯ ದೃಷ್ಟಿಕೋನದಿಂದ ಒಂದು ಯಾವುದೋ ಭೂಭಾಗವನ್ನು ಈ ಸಾರಾ ಸಂಸ್ಥೆಯವರ ವತಿಯಿಂದ ಕೊಡುವಂತಹ ಭತ್ತ ಬಳಕೆ ಮಾಡ್ಕೊಂಡು ಆರೋಗ್ಯ ಉಳಿಸ್ಕೊಳ್ಳಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಸಂಸ್ಥೆ ಒಂದು ಹೆಜ್ಜೆ ಇಡ್ತಾ ಇದೆ. ಅವರ ಒಂದು ಹೆಜ್ಜೆಯೊಂದಿಗೆ ನಮ್ಮೊಂದು ಹೆಜ್ಜೆ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ಕಾರ್ಯಕ್ರಮ ನಾನು ಮುಕ್ತಾಯದ ಹಂತಕ್ಕೆ ಬಂದಿದ್ದೇನೆ. ಕಡೆಯದಾಗಿ ಭತ್ತದ ತಳಿ ಕುರಿತು ಧನುಷ್ ಅವರು ಏನು ಹೇಳ್ತಾರೆ ಅನ್ನುವಂಥ ಕಡೆಯ ಪ್ರಶ್ನೆ. ಕಡೆಯದಾಗಿ ವೀಕ್ಷಕರಿಗೆ ಹೇಳೋದೇನೆಂದರೆ, ನಮ್ಮ ಆಹಾರವನ್ನು ನಾವು ಬೆಳ್ಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಿ, ಅದ್ರ ಜೊತೆಯಲ್ಲಿ ಆದಷ್ಟು ಸ್ಥಳೀಯ ಆಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಭತ್ತದ ಜೊತೆಯಲ್ಲಿ ನಮ್ಮ ಸುತ್ತಮುತ್ತ ಏನು ಸಿಗುತ್ತೆ, ಆಯಾ ಕಾಲಘಟ್ಟದಲ್ಲಿ ಆಯಾ ವಸ್ತುಗಳು ಬೆಳೆಯುತ್ತೆ, ಆ ವಸ್ತುಗಳನ್ನು ನಮ್ಮ ಆಹಾರದ ಜೊತೆಯಲ್ಲಿ ಸೇರಿಸ್ಕೊಂಡು ನಾವು ಆಹಾರವನ್ನು ಬಳಕೆ ಮಾಡಿದ್ರೆ ಹೆಚ್ಚಿನ ಆರೋಗ್ಯವನ್ನು ನಾವು ವೃದ್ಧಿಸ್ಕೊಬೋದು. ಅದೇ ಥರ ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಒಂದು ಒಳ್ಳೆಯ ಸಮಾಜಕ್ಕೆ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟಂಥ ಚಾನಲಿನ ಎಲ್ಲರಿಗೂ ಸಾರಾ ಸಂಸ್ಥೆ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಆರೋಗ್ಯ ಸಮಾಜದ ಭಾಳಷ್ಟು ಕನಸು ಹೊತ್ತು ಭಾಳಷ್ಟು ಹೋರಾಟಗಳು ನಡೀತಾ ಬಂದಿದೆ. ಮಲೆನಾಡ ಕನ್ನಡಿಗ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಚಾನಲಿಂದ ಕೃಷಿ ಆಧಾರಿತ ವಿಡಿಯೋ ಮಾಡ್ತಾ ಇದ್ವಿ. ಈ ಸಾರಾ ಸಂಸ್ಥೆಯ ವಿಶೇಷತೆಯೊಳಗೆ ಬಹಳಷ್ಟು ಕೃಷಿ ವಿಭಾಗ ಇದೆ. ಇದು ಮೊಟ್ಟ ಮೊದಲಿಗೆ ನಾವು ಭತ್ತದ ತಳಿ ಉಳಿವಿಗಾಗಿ ಅವರ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರ ಹೋರಾಟ ಏನು, ಎಷ್ಟು ಪ್ರಯತ್ನ ಇದೆ, ಯಾವುದಾದ್ರೂ ಒಂದು ಸಂರಕ್ಷಣೆ, ಒಂದು ಅನಾದಿ ಕಾಲದ ತಳಿ, ಭತ್ತದ ತಳಿ ಆಗಿರ್ಬೋದು, ಯಾವುದೇ ಒಂದು ತಳಿ ಆಗಿರಬೇಕು, ಉಳಿಸ್ಬೇಕಾದ್ರೆ ಒಂದು ಕಠಿಣ ಪರಿಶ್ರಮ ಆಗಿರುತ್ತೆ. ಅದ್ರ ಹಿಂದೆ ಪ್ರತಿ ವರ್ಷದ ಒಂದು ಹೋರಾಟ ಇರುತ್ತೆ. ಆ ಒಂದು ಹೋರಾಟದ ಒಂದು ವಿಭಾಗ ಇದಾದರೆ ಬಿದಿರಿಗಾಗಿ ಅವರು ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ. ಈ ಬಿದಿರು ಬೆಳೆ ಯಾವ ಥರ ಬೆಳಿಬೇಕು ಮತ್ತು ಈ ಬಿದಿರು ಬೆಳೆಯಿಂದ ಏನು ಲಾಭ ಇದೆ, ಬಹಳಷ್ಟು ವಿಧದ ಬಿದಿರು ಬೆಳೆ ಕುರಿತು ಇವರ ಒಂದು ಸಂರಕ್ಷಣೆ ಇದೆ. ಬನ್ನಿ ವೀಕ್ಷಕರೇ, ನಂತರದ ಒಂದು ಸಂಚಿಕೆಯೊಳಗೆ ಬಿದಿರಿನ ಕುರಿತಾದ ಮಾಹಿತಿ ಯಾವ ಥರ ನಮ್ಮೊಂದಿಗೆ ಹಂಚಿಕೊಡ್ತಾರೆ ಅಂತ ಹೇಳಿ ನೋಡ್ಕೊಬರೋಣ ಬನ್ನಿ. ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.